ಗುಡ್ ಮಾರ್ನಿಂಗ್. ಎಸ್, ಇವತ್ತಿನ ಒಂದು ಸೆಷನ್ ಅಲ್ಲಿ ನಾವೇನ್ ತಿಳ್ಕೊಳ್ತಾ ಇದ್ದೀವಿ ಅಂತಂದ್ರೆ ಹಾಗಲಕಾಯಿ ಬೆಳೆಗೆ ಸಮಗ್ರವಾಗಿ ಪೋಷಕಾಂಶಗಳ ನಿರ್ವಹಣೆ ಹೇಗೆ ಮಾಡೋದು, ಒಂದು ಅದ್ಭುತವಾದಂತ ಇಳುವರಿಯನ್ನ ಪಡ್ಕೊಳ್ಳಿಕ್ಕೆ ಏನೆಲ್ಲ ಪೋಷಕಾಂಶಗಳನ್ನ ಕೊಡಬೇಕಾಗತ್ತೆ, ಯಾವ್ಯಾವ ಹಂತದಲ್ಲಿ ಕೊಡಬೇಕಾಗತ್ತೆ. ಅವೆಲ್ಲವನ್ನು ಕೂಡ ನಾವು ಇವತ್ತಿನ ಒಂದು ಸೆಷನ್ ಅಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಎಸ್, ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಹಾಗಲಕಾಯಿ ಬೆಳೆಯಲ್ಲಿ ಸಮಗ್ರವಾದಂತಹ ಪೋಷಕಾಂಶಗಳ ನಿರ್ವಹಣೆ ಕ್ರಮ. ಎಸ್, ಇಲ್ಲೂ ಕೂಡ ನಿಮಗೆ ಒಂದು ಭೂಮಿ ಸಿದ್ಧತೆ ಹಂತದಲ್ಲಿ ಏನ್ ಮಾಡಬೇಕಾಗತ್ತೆ, ನಂತರ ಸಸಿ ನಾಟಿ ಮಾಡಿದ ನಂತರದಲ್ಲಿ ಏನೇನ್ ಮಾಡಬೇಕಾಗತ್ತೆ, ಅದೆಲ್ಲದೂ ಕೂಡ ಈ ಸೆಷನ್ ಅಲ್ಲಿ ಇರುತ್ತೆ. ನೋಡೋಣ ಯಾವ್ಯಾವ ಹಂತದಲ್ಲಿ ಏನೇನ್ ಮಾಡಬೇಕಾಗುತ್ತೆ ಅಂತ ಹೇಳಿ. ಮೊದಲನೇದಾಗಿ ಸಸಿ ನಾಟಿ ಮಾಡುವುದಕ್ಕಿಂತ ಮುಂಚೆ ಅಂತಂದ್ರೆ ನಾವು ಇಷ್ಟು ದಿನ ಏನ್ ಕಲ್ತ್ಕೊಂಡ್ಬಂದ್ವಿ, ಉಳುಮೆ ಭೂಮಿಯನ್ನ ಕೊನೆಯದಾಗಿ ಉಳುಮೆ ಮಾಡೋದಕ್ಕಿಂತ ಮುಂಚಿತವಾಗಿ 1 ಎಕರೆಗೆ 5 ರಿಂದ 6 ಟನ್ನಷ್ಟು ಸಾವಯವ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ ಅಂತ ನಾವೇನ್ ಹೇಳ್ತೀವಿ. ಸಾವಯವ ಗೊಬ್ಬರದಲ್ಲಿ ಬರುವಂತದ್ದು ಕೊಟ್ಟಿಗೆ ಗೊಬ್ಬರ, ದನದ ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಎರೆಹುಳು ಗೊಬ್ಬರ, ಈ ತರದ್ ಎಲ್ಲದೂ ಸೇರಿ ಸಾವಯವ ಗೊಬ್ಬರ ಅಂತ ನಾವು ಹೇಳೋದು. ಅದನ್ನು ಒಂದನ್ನಾದ್ರೂ ಬಳಸ್ಕೋಬಹುದು ಅಥವಾ ಯಾವ್ದು ನಿಮ್ಮ ಭಾಗದಲ್ಲಿ ಯಥೇಚ್ಛವಾಗಿ ಸಿಗುತ್ತೋ ಕಾಂಬಿನೇಷನ್ ಬೇಕಾದ್ರೂ ಮಾಡಿಬಿಟ್ಟು ಬಳಸ್ಕೋಬಹುದು. ಓಕೆ, ಇದು ಒಂದು ಹಾಕ್ಬೇಕಾಗಿರುವಂತದ್ದು ಕೊನೆ ಉಳುಮೆಗಿಂತ ಮುಂಚಿತವಾಗಿ. ಜೊತೆಗೆ ಏನ್ ಹಾಕ್ಬೇಕಾಗತ್ತೆ ಅಂದ್ರೆ 1 ಎಕರೆಗೆ 200 kgಯಷ್ಟು ಬೇವಿನ ಪುಡಿ, 200 kgಯಷ್ಟು ಬೇವಿನ ಪುಡಿಯನ್ನ ಹಾಕ್ಬೇಕಾಗತ್ತೆ. ಓಕೆ, ಇದೆಲ್ಲದೂ ನಾಟಿ ಮಾಡೋದಕ್ಕಿಂತ ಮುಂಚೆ ಮತ್ತೆ ಕೊನೆ ಉಳುಮೆ ಮಾಡುತ್ತಲ್ಲ ಅದಕ್ಕಿಂತ ಮುಂಚೆ ಇದನ್ನ ಬಳಸಬೇಕಾಗತ್ತೆ. ಓಕೆ, 5 ರಿಂದ 6 ಟನ್ ಸಾವಯವ ಗೊಬ್ಬರ, 200 kg ಬೇವಿನ ಪುಡಿ. ಇದೆರಡರ ಜೊತೆಗೆ ಏನ್ ಮಿಕ್ಸ್ ಮಾಡ್ಕೋಬೇಕು ಅಂತಂದ್ರೆ ಜೈವಿಕ ಗೊಬ್ಬರಗಳು ಯಾವ್ದ್ಯಾವ್ದು, ಆಝೋಸ್ಪೈರಿಲಮ್ 1 ಎಕರೆಗೆ 2 kg, ಅಂದ್ರೆ ನೀವೇನು 5 ರಿಂದ 6 ಟನ್ ಸಾವಯವ ಗೊಬ್ಬರ, 200 kg ಬೇವಿನ ಪುಡಿ ತಗೊಳ್ತಿರೋ ಅದ್ರ ಜೊತೆಗೇನೆ ನೀವೇನ್ ಮಾಡ್ಬೇಕಾಗತ್ತೆ, ಈ ಬಯೋ ಫರ್ಟಿಲೈಸರ್ ಸೇರಿಸ್ಬಿಟ್ಟು ಕೊಡ್ಬೇಕಾಗತ್ತೆ. ಆಝೋಸ್ಪೈರಿಲಮ್ 2 kg 1 ಎಕರೆಗೆ, ಫಾಸ್ಫೋಬ್ಯಾಕ್ಟೀರಿಯಾ 2 kg 1 ಎಕರೆಗೆ, ಸ್ಯೂಡೋಮೊನಾಸ್ 2 kg 1 ಎಕರೆಗೆ. ಇಷ್ಟನ್ನ ಕೊಡ್ಬೇಕಾಗತ್ತೆ. ಇದಾದ್ಮೇಲೆ ಒಂದು ಫೈನಲ್ ಪ್ಲಫಿಂಗ್ ಅಂತ ನಾವೇನ್ ಹೇಳ್ತೀವಿ, ಉಳುಮೆ ಮಾಡುವಂಥದ್ದು. ಕೊನೆಯದಾಗಿ ಒಂದು ಉಳುಮೆ ಆಗುತ್ತೆ. ಓಕೆ, ನೆಕ್ಸ್ಟ್ ಉಳುಮೆ ಎಲ್ಲ ಆದ ನಂತರ ನಾವು ಸಸಿ ನೆಡೋದಕ್ಕಿಂತ 1 ದಿವಸ ಅಥವಾ 2 ದಿವಸ ಮುಂಚಿತವಾಗಿ 1 ಎಕರೆಗೆ ನಾವೇನ್ ಮಾಡಬೇಕು ಅಂತಂದ್ರೆ ಬೆಡ್ ಪ್ರಿಪೇರ್ ಆಗಿರುತ್ತಲ್ಲ, ಅಂದ್ರೆ ಸಸಿ ನಾಟಿ ಮಾಡ್ಲಿಕ್ಕೆ ಅಂತ ಒಂದು ಬೆಡ್ ಪ್ರಿಪೇರ್ ಆಗಿರ್ತದಲ್ಲ, ಆ ಭಾಗಕ್ಕೆ 1 ಎಕರೆಗೆ ಆಕ್ಟಿವ್ 80 200 ml, ಆಕ್ಟಿವ್ ಮ್ಯಾಕ್ಸ್ 500 ml, ಆಕ್ಟಿವ್ ಝೈಮ್ 500 ml, ನೀಮ್ ಆಯಿಲ್ ಬೇವಿನ ಎಣ್ಣೆ 1 ಲೀಟರ್. ಇಷ್ಟನ್ನು ಕೂಡ ಸೇರಿಸ್ಬಿಟ್ಟು 200 ರಿಂದ 250 ಲೀಟರ್ ನೀರು ಹೆಚ್ಚು ಕಮ್ಮಿ ಆದ್ರೆ ತೊಂದರೆ ಇಲ್ಲ. ಬಟ್ ಇಷ್ಟು ಕೂಡ ಮಿಕ್ಸ್ ಮಾಡಿಕೊಂಡು 1 ಎಕರೆಗೆ ಬೆಡ್ ಏನ್ ಪ್ರಿಪೇರ್ ಆಗಿರುತ್ತೋ ಆ ಒಂದು ಬೆಡ್ಗೆ ಸೇರಿಸ್ಬೇಕಾಗತ್ತೆ. ಓಕೆ, ಇಲ್ಲ ಅಂದ್ರೆ ನೀವೇನ್ ಮಾಡ್ಬೋದು ಅಂತಂದ್ರೆ ಇನ್ ಕೇಸ್ ಕಮ್ಮಿ 1 ಎಕರೆಲಿ ಮಾಡೋಂಥವ್ರು ಬೇಕಾದ್ರೆ ಇದನ್ನ ಪಾಸಿಬಲ್ ಇದೆ. 5 ಎಕರೆ 10 ಎಕರೆ ಮಾಡೋದು ಮಾಡೋದು ಸ್ವಲ್ಪ ಕಷ್ಟನೇ. 1 ಎಕರೆ ಹಿಂಗ್ ಮಾಡ್ಕೊಂಡಿದ್ದೀರಾ, ಅರ್ಧ ಎಕರೆ 1 ಎಕರೆ ಅಂದ್ರೆ ನೀವು ಬೇಕಾದ್ರೆ ಒಂದು ಡ್ರಮ್ಮಲ್ಲಿ ಕಲಿಸ್ಕೊಂಡು ಒಂದು ಬಕೆಟ್ ಅಲ್ಲಿ ತಗೊಂಡು ಒಂದು ಸಣ್ಣ ಕಾಫಿ ಲೋಟದಲ್ಲಿ ಪ್ರತಿಯೊಂದು ನೀವೇನು ಗುಂಡಿ ತೋಡಿರ್ತೀರಾ ಸಣ್ಣದಾಗಿ ಸಸಿಯನ್ನ ನೆಡ್ಲಿಕ್ಕೆ ಅಂತ ಅಲ್ಲಿಗೆ ಬೇಕಾದ್ರೆ ಹಾಕೊಂಡು ಹೋಗ್ಬೋದು. ಇಲ್ಲ ಸ್ಪ್ರೇ ಕ್ಯಾನಲ್ಲಿ ನಾಸಲ್ ತೆಗೆದ್ಬಿಟ್ಟು ಹಂಗೆ ಕೂಡ ಇಟ್ಕೊಂಡು ಹೋಗ್ಬೋದು. ಒಟ್ಟು 1 ಎಕರೆಗೆ ಇಷ್ಟನ್ನ ತಲುಪಿಸೋ ಮಾರ್ಗ ಹೇಗಾದ್ರೂ ಪರವಾಗಿಲ್ಲ, 1 ಎಕರೆಗೆ ಇಷ್ಟೊಂದು ತಲುಪಿಸ್ಬೇಕಾಗತ್ತೆ. ಓಕೆ, ಎಸ್ಪೆಷಲಿ ಆ ಬೆಡ್ ಏನ್ ಪ್ರಿಪೇರ್ ಆಗಿರುತ್ತೆ ಅಲ್ಲಿಗೆ ಇದನ್ನ ತಲುಪಿಸೋದು ತುಂಬಾ ತುಂಬಾ ಮುಖ್ಯ. ಓಕೆ, ನೆಕ್ಸ್ಟ್ ಈ ಒಂದು ಹಾಗಲಕಾಯಿ ಬೆಳೆಗೆ NPK ಅಂಶ ಎಷ್ಟು ಬೇಕು, ಇದು ನ್ಯೂಟ್ರಿಯೆಂಟ್ ವ್ಯಾಲ್ಯೂ, ಗೊಬ್ಬರ ಎಷ್ಟು ಹಾಕ್ಬೇಕು ಅಂತಲ್ಲ. ನ್ಯೂಟ್ರಿಯೆಂಟ್ ಎಷ್ಟು ಬೇಕು ಅಂತ ಇಲ್ಲಿ ಹೇಳ್ತಿರೋದು. NPK ಎಷ್ಟು ಬೇಕಾಗುತ್ತೆ ಅಂದ್ರೆ ನೈಟ್ರೋಜನ್ 1 ಎಕರೆಗೆ 40 kg ಅಷ್ಟು, ಪಿ 1 ಎಕರೆಗೆ 20 kg ಅಷ್ಟು,
ಪಿ ಅಂದ್ರೆ ಫಾಸ್ಫರಸ್, ಕೆ ಪೊಟ್ಯಾಶ್ 20 kg 1 ಎಕರೆಗೆ. ಓಕೆ, ಸೊ ಇಷ್ಟು ಅಂಶ ಬೇಕಾಗತ್ತೆ. ಸೊ ಇದು ನೇರ ಗೊಬ್ಬರ ಅಲ್ಲ, ಪೋಷಕಾಂಶದ ಪ್ರಮಾಣ ಇಲ್ಲಿ ಹೇಳ್ತಿರೋದು. ನಿಮ್ಮ ಭಾಗದಲ್ಲಿ ಯಾವ ಗೊಬ್ಬರ ನಿಮಗೆ ಸಿಗುತ್ತೋ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಿಕೊಂಡು ನೀವು ಬಳಸಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಇದನ್ನ ಯಾವ್ಯಾವ ಕೊಡಬೇಕು ಅಂತಂದ್ರೆ, ಇದರಲ್ಲಿ ಅರ್ಧ ಭಾಗದಷ್ಟು ಸಾರಜನಕವನ್ನ, ಪೂರ್ಣ ಪ್ರಮಾಣದ ರಂಜಕ ಮತ್ತು ಪೂರ್ಣ ಪ್ರಮಾಣದ ಪೊಟ್ಯಾಶ್ ಅನ್ನು ಮೂಲ ಗೊಬ್ಬರವ ಕೊಡಬೇಕು. ಅಂದ್ರೆ ನಾಟಿ ಮಾಡುವಂತಹ ದಿನ, ಸಸಿ ನಾಟಿ ಮಾಡುವಂತಹ ದಿನ ನಾವೇನ್ ಮಾಡ್ಬೇಕಾಗತ್ತೆ, ಅರ್ಧ ಭಾಗದಷ್ಟು ಸಾರಜನಕ, ಪೂರ್ಣ ಪ್ರಮಾಣದ ರಂಜಕ ಮತ್ತು ಪೂರ್ಣ ಪ್ರಮಾಣದ ಪೊಟ್ಯಾಶ್ ಅಂಶವನ್ನ ಮೂಲ ಗೊಬ್ಬರವಾಗಿ ನಾವು ಕೊಡ್ಬೇಕಾಗತ್ತೆ. ಸೊ ಉಳಿದಿರುವಂತಹ ಸಾರಜನಕ ಅಂಶವನ್ನ ನೀವು ಬೇಕಾದ್ರೆ ಒಂದೇ ಸಲ 30ನೇ ದಿನಕ್ಕೆ ಕೊಟ್ಟು ಫಿನಿಶ್ ಮಾಡ್ಬೋದು. ಸೊ ಅದ್ರ ಬದಲು ಬೆಸ್ಟ್ ಆಪ್ಷನ್ ಏನು ಅಂತಂದ್ರೆ, ಸ್ಪ್ಲಿಟ್ ಮಾಡುವಂಥದ್ದು. ಉಳಿದಿರುವಂತಹ ಸಾರಜನಕ ಅಂಶವನ್ನ 2 ಭಾಗಗಳಾಗಿ ವಿಂಗಡಿಸಿ 30ನೇ ದಿನಕ್ಕೆ ಒಂದು ಸಲ, 45ನೇ ದಿನಕ್ಕೆ ಒಂದು ಸಲ, ಸೊ 2 ಭಾಗಗಳಾಗಿ ಮಾಡಿಕೊಡೋದು ಇನ್ನು ಬೆಸ್ಟ್ ಆಪ್ಷನ್. ಓಕೆನಾ? ಇಲ್ಲ ಸರ್ ನಾವು ಒಂದೇ ಸಲ ಕೊಟ್ಬಿಡ್ತೀವಿ ಅಂದ್ರೆ ಬೇಕಾದ್ರೆ 30ನೇ ದಿನಕ್ಕೆ ಒಂದೇ ಸಲ ಕೊಟ್ಬಿಡ್ಬೋದು. ಸೊ ಬಟ್ ಡಿವೈಡ್ ಮಾಡಿಕೊಟ್ರೆ ಇನ್ನು ಬೆಸ್ಟ್ ಇರುತ್ತೆ. ಓಕೆ, ಸೊ ಇದು ರಾಸಾಯನಿಕ ಗೊಬ್ಬರವನ್ನು ಮೂಲ ಗೊಬ್ಬರವಾಗಿ ಮತ್ತೆ ತದನಂತರ ಯಾವಾಗ ಕೊಡಬೇಕು ಅಂತ ಹೇಳಿ. ಓಕೆ, ಸೊ ಈಗ ಸಿಂಪಡಣೆ ಹಂತಕ್ಕೆ ಬಂತು ಅಂತಂದ್ರೆ, ಸೊ ಇಲ್ಲಿ ಒಂದು ವಿಚಾರ ಇಲ್ಲೇ ಹೇಳ್ಬಿಡ್ತೀನಿ. ಸೊ ನೀವು ಈ ಸಿಂಪಡಣೆ ಜೊತೆಗೆ ಅವಶ್ಯಕತೆ ಇದ್ದರೆ ಮಾತ್ರ ಸೊ ನೀವು ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ಅನ್ನ ಬಳಸ್ಕೋಬಹುದು. ಸೊ ಯಾವ್ದ್ಯಾವ್ದು 19 ಆಗಿರ್ಬೋದು, 13-0-45 ಆಗಿರ್ಬೋದು. ಸೊ ಒಂದಿಷ್ಟು ಈ ತರದ್ ಏನ್ ಬರುತ್ತೆ, 00-50, 0-52-34, ಸೊ ಈ ತರದ್ ಏನ್ ಬರುತ್ತೆ, ಅವಶ್ಯಕತೆ ಇದ್ದಲ್ಲಿ ಮಾತ್ರ ಬಳಸ್ಕೋಬಹುದು. ಇನ್ ಕೇಸ್ ನಿಮ್ಮ ಬೆಳೆಗಳಲ್ಲಿ NPK ಅಂಶ ಏನಾದ್ರೂ ಕಡಿಮೆ ಆಗಿದೆ ಅನ್ನೋದು ಕಾಣಿಸ್ತಾ ಇದ್ರೆ ಮಾತ್ರ ಸ್ಪ್ರೇ ಮಾಡ್ಬೇಕಾದ್ರೆ ಸೊ ನೀವು ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ನ ಬಳಸ್ಕೋಬಹುದು. ಓಕೆ, ಸೊ ಇಲ್ಲ ಅಂದ್ರೆ ತೊಂದರೆ ಇಲ್ಲ. ಇಲ್ಲೇನ್ ಹೇಳಿದೀವೋ ಸೊ ಇಷ್ಟನ್ನು ಫಾಲೋ ಮಾಡಿದ್ರು ಕೂಡ ತುಂಬಾ ಬೆಸ್ಟ್ ಆಫ್ ದಿ ಬೆಸ್ಟ್ ರಿಸಲ್ಟ್ಸ್ ಬರುತ್ತೆ. ಓಕೆ, ಈಗ ಸೊ ಮೊದಲನೇ ಒಂದು ಅಪ್ಲಿಕೇಶನ್ ಯಾವಾಗ ಹಾಕ್ಬೇಕು ಅಂತ ಅಂದ್ರೆ, ಸೊ ನಾಟಿ ಮಾಡಿದ 15 ದಿನಗಳ ನಂತರ. ಸೊ ಇವಾಗ ಈ ಒಂದು ಹಂತದಲ್ಲಿ ಡೋಸೇಜ್ ಏನ್ ಕೊಡಬೇಕು, ಸೊ ಇದು ಮೊದಲನೇ ಸ್ಪ್ರೇ. ಸೊ ಆಕ್ಟಿವ್ 80 0.3 ml ಪರ್ ಲೀಟರ್, ಆಕ್ಟಿವ್ ಮ್ಯಾಕ್ಸ್ 1 ml ಪರ್ ಲೀಟರ್, ಆಕ್ಟಿವ್ ಝೈಮ್ 1 ml ಪರ್ ಲೀಟರ್, ನೀಮ್ ಆಯಿಲ್ 2 ml ಪರ್ ಲೀಟರ್. ಸೊ ಈ ಹಂತದಲ್ಲಿ ನೀವೇನಾದ್ರೂ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಕೊಡ್ತೀರಾ ಅನ್ನೋದಾದ್ರೆ ಸೊ ಒಂದು 19 ಆಲ್ ಬೇಕಾದ್ರೆ ನೀವು ಸೇರಿಸ್ಕೊಂಡು ಒಂದು 2 to 3 ಗ್ರಾಮ್ ಪರ್ ಲೀಟರ್ ಹಂಗೆ ಹಾಕೊಂಡು ಬೇಕಾದ್ರೆ ಒಂದು ಸ್ಪ್ರೇನ ಕೊಡ್ಬೋದು. ಓಕೆ, ಸೊ ನೆಕ್ಸ್ಟ್ ಎರಡನೇ ಸ್ಪ್ರೇ ಯಾವಾಗ ಕೊಡಬೇಕು ಅಂತಂದ್ರೆ, ನಾಟಿ ಮಾಡಿದ 30 ದಿನಗಳ ನಂತರ. ಓಕೆ, ಸೊ ಇವಾಗ ಕೂಡ ಡೋಸೇಜ್ ಸೇಮ್ ಬರುತ್ತೆ. ಸೊ ಆಕ್ಟಿವ್ 80 0.3 ml ಪರ್ ಲೀಟರ್, ಆಕ್ಟಿವ್ ಮ್ಯಾಕ್ಸ್ 1 ml ಪರ್ ಲೀಟರ್, ಆಕ್ಟಿವ್ ಝೈಮ್ 1 ml ಪರ್ ಲೀಟರ್, ನೀಮ್ ಆಯಿಲ್ 2 ml ಪರ್ ಲೀಟರ್. ಸೊ ಈ ಹಂತದಲ್ಲಿ ನೀವು ಬೇಕಾದ್ರೆ ಸೊ ಯೂರಿಯಾ ಬರುತ್ತಲ್ಲ, ಸೊ ಯೂರಿಯಾವನ್ನು ಬಳಸ್ಕೋಬಹುದು. ಜೊತೆಗೆ ಕೊಡೋಗಿದ್ರೆ ಯೂರಿಯಾ ಕೊಡ್ಬೋದು. ಮತ್ತೆ 12-61-0 ಅನ್ನೋ ವಾಟರ್ ಸಾಲ್ಯುಬಲ್ ಬರುತ್ತೆ. ಸೊ ಬೇಕಾದ್ರೆ ಅದನ್ನು ಕೂಡ ನೀವು ಮಿಕ್ಸ್ ಮಾಡಿ ಆನ್ ಅಂಡ್ ಅವರೇಜ್ 2 to 3 ಗ್ರಾಮ್ ಪರ್ ಲೀಟರ್ ಹಂಗೆ ಡೋಸೇಜ್ ಹಾಕೊಂಡು ಸೊ ಅವಶ್ಯಕತೆ ಇದ್ದಲ್ಲಿ ಅದನ್ನು ಬೇಕಾದ್ರೆ ಕೊಡಬಹುದು. ಓಕೆ, ಬಟ್ ಇದು ಇಂಪಾರ್ಟೆಂಟ್ ಕೊಡುವಂಥದ್ದು. ಸೊ ಅದು ಅಡಿಷನಲ್, ಅವಶ್ಯಕತೆಗೆ ತಕ್ಕ ಹಾಗೆ ನೋಡ್ಕೊಂಡು ಕೊಡುವಂಥದ್ದು ಅಷ್ಟೇ. ಓಕೆ, ಬಟ್ ಇಲ್ಲಿ ಏನ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ಸೊ ಇದು ಕಂಪಲ್ಸರಿಯಾಗಿ ಕೊಡಬೇಕು. ಓಕೆ, ಸೊ ನೆಕ್ಸ್ಟ್ ಸೊ ಮೂರನೇ ಸ್ಪ್ರೇ ಯಾವಾಗ ಅಂತಂದ್ರೆ, ಸೊ ಹೂವಾಗು ಫ್ಲವರಿಂಗ್ ಸ್ಟೇಜ್ ಏನಿರುತ್ತೆ ಈ ಒಂದು ಹಂತದಲ್ಲಿ, ಸೊ ಹೂವಾಗುವಂತ ಹಂತ. ಸೊ ಇಲ್ಲಿ ಡೋಸೇಜ್ ನೋಡ್ಕೊಳ್ಳಿ. ಆಕ್ಟಿವ್ 80 0.3 ml ಪರ್ ಲೀಟರ್, ಆಕ್ಟಿವ್ ಮ್ಯಾಕ್ಸ್ 2 ml ಪರ್ ಲೀಟರ್, ಆಕ್ಟಿವ್ ಝೈಮ್ 2 ml ಪರ್ ಲೀಟರ್, ನೀಮ್ ಆಯಿಲ್ 2 ml ಪರ್ ಲೀಟರ್. ಸೊ ಇಲ್ಲೂ ಕೂಡ ನೀವು ಬೇಕಂದ್ರೆ NPK 19 ಆಲ್ ಕೊಡ್ಬೋದು. ಸೊ ಇಲ್ಲ ವಿಶೇಷವಾಗಿ ಫ್ಲವರಿಂಗ್ ಇದಕ್ಕೆ ರಿಲೇಟೆಡ್ ಕೊಡ್ತೀರಾ ಅನ್ನೋದಾದ್ರೆ 0-52-34 ಅಂತ ಬರುತ್ತೆ. ಸೊ ಅದನ್ನ ಬೇಕಾದ್ರೆ ವಾಟರ್ ಸಾಲ್ಯುಬಲ್ ಸೇರಿಸ್ಕೋಬಹುದು ಅವಶ್ಯಕತೆ ಇದ್ದಲ್ಲಿ. ಸೊ ಇಟ್ಸ್ ಎ ಚಾಯ್ಸ್. ಓಕೆ, ಸೊ ಇದು ಮೂರನೇ ಒಂದು ಸಿಂಪಡಣೆಯನ್ನ ಕೊಡಬೇಕಾಗಿರುವಂತಹ ಒಂದು ಹಂತ ಮತ್ತೆ ಡೋಸೇಜ್. ಸೊ ನೆಕ್ಸ್ಟ್ ಸೊ 4ನೇ ಮತ್ತೆ 5ನೇ ಸ್ಪ್ರೇ ಯಾವಾಗ ಕೊಡ್ಬೇಕಂದ್ರೆ,
ಹೂವು ಕಾಯಿ ಆಗ್ತದಲ್ಲ, ಆಗ್ಲೂ ಕಾಯಿ ಆಗ್ತದೆ, ಕಾಯಿ ಸ್ವಲ್ಪ ದೊಡ್ಡದಾಗ್ತಾ ಇರುತ್ತೆ, ಎಲಾಂಗೇಶನ್ ಆಗ್ತಾ ಇರುತ್ತೆ, ಸೊ ಮೆಚುರಿಟಿ ಬರ್ತಾ ಇರುತ್ತೆ. ಸೊ ಫ್ರೂಟ್ ಫಾರ್ಮೇಶನ್ ಮತ್ತೆ ಮೆಚುರೇಷನ್ ಸ್ಟೇಜಸ್ ಅಂತ ನಾವೇನ್ ಹೇಳ್ತೀವಿ, ಸೊ ಈ ಹಂತದಲ್ಲಿ ನಾವು ಕೊಡಬಹುದು. ಸೊ ಇಲ್ಲಿ ಡೋಸೇಜ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಆಕ್ಟಿವ್ 80 0.5 ml/ಲೀಟರ್, ಆಕ್ಟಿವ್ ಮ್ಯಾಕ್ಸ್ 2 ml/ಲೀಟರ್, ಆಕ್ಟಿವ್ ಝೈಮ್ 2 ml/ಲೀಟರ್, ಸೊ ನೀಮ್ ಆಯಿಲ್ 3 ml/ಲೀಟರ್. ಓಕೆ, ಸೊ ಇಲ್ಲೂ ಕೂಡ ನೀವು ವಾಟರ್ ಸಾಲ್ಯುಬಲ್ ಬಳಸ್ಕೊಳ್ತೀರಾ ಅಂದ್ರೆ 13-0-45 ಬಳಸ್ಕೋಬಹುದು, 00-50 ಬಳಸ್ಕೋಬಹುದು. ಸೊ ಈ ರೀತಿ ಅವಶ್ಯಕ ಇರುವಂತಹ ಒಂದು ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ನ ನೀವು ಯೂಸ್ ಮಾಡ್ಕೋಬಹುದು ಸ್ಪ್ರೇ ಮಾಡ್ಲಿಕ್ಕೆ. ಓಕೆ, ಸೊ ಇಲ್ಲಿ ನಿಮಗೆ ಕೆಲವರಿಗೆ ಅನ್ಸ್ಬೋದು, ಸರ್ 4ನೇ ಸ್ಪ್ರೇ 5ನೇ ಸ್ಪ್ರೇ ಇಷ್ಟೇ ಸಾಕಾ? ಓಕೆ, ಸೊ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕಾದ್ರೆ ಏನಂದ್ರೆ ಆ ಗಿಡ ಎಷ್ಟು ಆರೋಗ್ಯವಾಗಿದೆ. ಸೊ ಗಿಡ ಆರೋಗ್ಯವಾಗಿದ್ದು ಇನ್ನೂ ಪದೇ ಪದೇ ಹೆಚ್ಚು ಹೂಗಳಾಗ್ತಾ ಇದೆ, ಕಾಯಿಗಳಾಗ್ತಾ ಇದೆ ಅಂದ್ರೆ ಇನ್ನೂ ಅಡಿಷನಲಿ ಸ್ಪ್ರೇಗಳು ಬರುವಂತ ಚಾನ್ಸಸ್ ಇರುತ್ತೆ. ಸೊ ಬಟ್ ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ರೈತರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವರ ಗಿಡಗಳಿಗೆ ಕೀಟ ಬರ್ದಂಗೆ, ರೋಗ ಬರ್ದಂಗೆ, ಸೊ ಭೂಮಿ ಸಿದ್ಧತೆಯಿಂದ ಹಿಡಿದು ಪ್ರತಿಯೊಂದನ್ನು ಹೇಗ್ ಮ್ಯಾನೇಜ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಸೊ ನಾವಿಲ್ಲಿ ಒಂದು ಲಿಮಿಟೆಡ್ ಆನ್ ಅಂಡ್ ಅವರೇಜ್ ಎಲ್ಲರನ್ನೂ ಕವರ್ ಮಾಡಿ 4-5 ಸ್ಪ್ರೇ ಅಂತ ಹೇಳಿರ್ತೀವಿ. ಕೆಲವೊಂದ್ ಕಡೆ ಇನ್ನು ಜಾಸ್ತಿ ಆಗೋ ಸಾಧ್ಯತೆನೂ ಇರುತ್ತೆ, ಕೆಲವೊಂದ್ ಕಡೆ ಇಷ್ಟಕ್ಕೆ ಸ್ಟಾಪ್ ಆಗುವಂತ ಸಾಧ್ಯತೆನೂ ಇರುತ್ತೆ. ಸೊ ಇದು ಟೋಟಲಿ ಆ ಫಾರ್ಮರ್ ಬೆಳೆದಿರುವಂತ ಆಗ್ಲಿಕಾಯಿ ತಳಿ ಮೇಲೆ ಆಗಿರ್ಬೋದು, ಬೆಳೆದಿರುವ ರೀತಿ ಮೇಲೆ ಆಗಿರಬಹುದು, ಸೊ ಇದೆಲ್ಲದ್ರ ಮೇಲೂ ಡಿಪೆಂಡೆಂಟ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಅಡಿಷನಲಿ ಬಂತು ಅಂದ್ರೆ ನೆಕ್ಸ್ಟ್ ಫರ್ದರ್ ಸ್ಪ್ರೇನು ಕೂಡ ಸೇಮ್ ಇದೇ ಡೋಸೇಜ್ ಅಲ್ಲಿ ನೀವು ಕೊಡಿಸ್ತಾ ಹೋಗ್ಬೇಕಾಗತ್ತೆ ಅಷ್ಟೇ. ಓಕೆ, ಸೊ ಮತ್ತೆ ಅಲ್ಲೇನು ಕಮ್ಮಿ ಮಾಡ್ಬೇಕಾ ಜಾಸ್ತಿ ಮಾಡ್ಬೇಕಾ ಏನಿರೋದಿಲ್ಲ. ಆಫ್ಟರ್ 5 ಸ್ಪ್ರೇ ಆದ್ಮೇಲೂ ಕೂಡ ಮತ್ತೆ ಬೇಕು ಅಂತ ಅನ್ನಿಸಿದ್ರೆ ನೀವು ಕೊಡಬಹುದು ಇದೇ ಡೋಸೇಜ್ ಅಲ್ಲಿ. ಓಕೆ, ಸೊ ಈ ತರ 4-5 ಸ್ಪ್ರೇಗಳು ಬರ್ತದೆ. ಸೊ ಯಾವ್ಯಾವ ಹಂತದಲ್ಲಿ ಇನ್ ಕೇಸ್ ವಾಟರ್ ಸಾಲ್ಯುಬಲ್ ಮಿಕ್ಸ್ ಮಾಡ್ಕೊಳ್ಳೋದಾದ್ರೆ ಯಾವ್ದನ್ನ ಮಿಕ್ಸ್ ಮಾಡ್ಕೋಬಹುದು ಅಂತ ಹೇಳಿದೀನಿ. ಸೊ ಆ ಒಂದು ಆಧಾರದ ಮೇಲೆ ಸೊ ನೀವು ಸಜೆಷನ್ ಅನ್ನ ಕೊಡ್ಬೋದು. ಸೊ ತುಂಬಾ ಅದ್ಭುತವಾದಂತ ರಿಸಲ್ಟ್ಸ್ ಅನ್ನ ನೀವು ಈ ಒಂದು ಆಗ್ಲಿಕಾಯಿ ಬೆಳೆಗೂ ಕೂಡ ತಗೋಬಹುದು. ಓಕೆ, ಸೊ ಇದಿಷ್ಟು ಕೂಡ ಆಗ್ಲಿಕಾಯಿ ಬೆಳೆಯಲ್ಲಿ ಬಿಟರ್ ಗಾರ್ಡ್ ಅಂತ ನಾವೇನ್ ಹೇಳ್ತೀವಿ, ಸೊ ಇದರಲ್ಲಿ ಸಮಗ್ರವಾಗಿ ಸೊ ಪೋಷಕಾಂಶಗಳ ನಿರ್ವಹಣೆಯನ್ನ ಸೊ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್.